ಸಮಸ್ಯೆ ಇದನ್ನು ಬಂದು ನಾನು ಆಲಿಸುವಂಥ ಕೆಲಸವನ್ನು, ನನಗೆ ಸಾಂವಿಧಾನಿಕ ಹುದ್ದೆ ಇಲ್ಲದೇ ಇದ್ದರೂ ನಮ್ಮ ಪಕ್ಷ ಸರ್ಕಾರ ನಡೆಸ್ತಾ ಇದೆ. ಇವತ್ತು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ನಮ್ಮ ರಾಜ್ಯದಲ್ಲಿ ಏನಿದೆ ಆಲಿಸುವಂಥದ್ದಕ್ಕೆ, ಅವರ ಸಮಸ್ಯೆಗಳನ್ನು ಕೇಳುವಂಥದ್ದಕ್ಕೆ ಇರುವಂಥ ಏಕೈಕ ಪಕ್ಷ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ. ಅದರ ನೇತೃತ್ವವನ್ನು ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಚಪ್ಪಾಳೆ ಚಪ್ಪಾಳೆ ಜೋರಾಗಿ ಚಪ್ಪಾಳೆ. ಲಕ್ಷ್ಮಣ್ ಸಾಹೇಬರು ಒಂದೆರಡು ಮಾತಾಡಬೇಕು ಅಂತ ನಾನು ಕೇಳ್ಕೊಳ್ತೀನಿ. ರಂಜಾನ್ ಹಬ್ಬದ ಶುಭಾಶಯಗಳು, ಯುಗಾದಿ ಹಬ್ಬದ ಶುಭಾಶಯಗಳು. ಮುತ್ತೈಯರಿದ್ದಾರಲ್ಲ ಅವರು ಮತ್ತು ಅವರ ಟೀಮ್ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಬಡಬಗ್ಗರಿಗೆ, ನಿರ್ಗತಿಕರಿಗೆ, ಜನಸಾಮಾನ್ಯರಿಗೆ ಬೇಕಾಗಿರುವಂಥವ್ರಿಗೆ ಆಹಾರ ಕಿಟ್ಟು. ಇವತ್ತು ಯುಗಾದಿ ಹಬ್ಬ, ಹೊಸ ವರ್ಷಕ್ಕೆ ನಮ್ಮ ಪೌರ ಕಾರ್ಮಿಕ ಬಂಧುಗಳೇನಿದ್ದಾರೆ ನಾವೆಲ್ಲ ಮನೆಗಳಲ್ಲಿ, ರಸ್ತೆಗಳಲ್ಲಿ ಬಹಳ ಖುಷಿಯಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನು ಸಮಸ್ಯೆ ಇಲ್ಲದೆ ಹೋಗ್ತಾ ಇದ್ದೀವಿ ಅಂತಂದರೆ ಪೌರ ಕಾರ್ಮಿಕರ ಒಂದು ಶ್ರಮ ಏನಿದೆ, ಬೆಳಗ್ಗೆನೇ ಎದ್ದು ಕಸ ಗುಡಿಸಿ ಎಲ್ಲ ನಮ್ಮ ತ್ಯಾಜ್ಯಗಳನ್ನೆಲ್ಲ ತಗೊಂಡೋಗಿ ಹೊರಗಡೆ ಹಾಕುವಂಥ ಒಂದು ವ್ಯವಸ್ಥೆ ಏನು ಅವರು ಮಾಡ್ತಾ ಇದ್ದಾರೆ, ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಇವತ್ತು ಯುಗಾದಿ ಹಬ್ಬದ ಶುಭಾಶಯಗಳನ್ನು ಈ ಮೂಲಕ ತಿಳಿಸುವಂಥದ್ದಿದೆಯಲ್ಲ, ನೀವೆಲ್ಲರೂ ದಯಮಾಡಿ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಜಾಸ್ತಿ ಸೌಂಡ್ ಬರೋ ಥರ ಒಂದು ಚಪ್ಪಾಳೆ ಹೊಡಿರಿ. ಮುತ್ತಾಯಿರಿಗೆ ಚುನಾವಣೆಯಲ್ಲಿ ಏನಾದರೂ ನಿಂತ್ಕೊಂಡ್ರೆ ಅವರು 100ಕ್ಕೆ 100 ನೀವೆಲ್ಲ ಗೆಲ್ಲಿಸ್ಬೇಕು. ಅವತ್ತು ಮತ್ತೆ ನೀವು ಮೈಂಡ್ ಚೇಂಜ್ ಮಾಡ್ಕೊಂಡು ಜಾಗ ಕೊಡಿ ಬೇರೆಯವ್ರಿಗೆ. ಜಾಗ ಕೊಡಿ ಬರೋರಿಗೆ ಜಾಗ ಕೊಡಿ. ಲೈನ್ ನಲ್ಲಿ ತಗೊಳ್ಳಿ, ಎಲ್ಲರಿಗೂ ಸಿಗ್ತದೆ. ದಯವಿಟ್ಟು ಲೈನ್ ನಲ್ಲಿ ತಗೊಳ್ಳಿ, ಎಲ್ಲರಿಗೂ ದಯವಿಟ್ಟು ಸಿಗ್ತದೆ. ಎಲ್ಲರೂ ಬನ್ನಿ ಜಾಗ ಕೊಡಿ, ಬರೋರಿಗೆ ಜಾಗ ಕೊಡಿ. ನೀವು ತಗೊಳ್ಳಿ, ಬಂದಿಲ್ಲ ಜಾಗ ಕೊಡಿ. ತಗೊಂಡು ಬರೋರಿಗೆ ಜಾಗ ಕೊಡಿ. ಬನ್ನಿ ಲೈನ್ ಮಾಡ್ಕೊಡಿ, ದಯವಿಟ್ಟು ಲೈನ್ ಮಾಡಿ, ಎಲ್ಲರಿಗೂ ಸಿಗ್ತದೆ. ಬನ್ನಿ ಈಗ ಈಸ್ಕೊಂಡವ್ರು ಬರ್ತಾ ಇದೀವ ಮುಂದಕ್ಕೆ. ಬನ್ನಿ ಬರೋರಿಗೆ ಜಾಗ ಕೊಡಿ ದಯವಿಟ್ಟು. पूरे दूसरे मुसलमान अमेरिकन जितने भी उनको बैठो, सबको मिलता अल्हम्दुलिल्लाह। इनको दिए के बाद तुम ना देती माँ। ಬರಕಡೆ ಮುಂದಕ್ಕೆ ಈಸ್ಕೊಂಡಿದ್ಮೇಲೆ ಬರಕಡೆ ಮುಂದಕ್ಕೆ ಬರ್ತಾಯಿರಿ ತಗೊಂಡು ದಯವಿಟ್ಟು ಬರ್ತಾರಿ ಮುಂದಕ್ಕೆ. ದಯವಿಟ್ಟು ಈಸ್ಕೊಂಡು ಬರ್ತಾರಿ ಮುಂದಕ್ಕೆ. ಈಸ್ಕೊಂಡು ಬರ್ತಾರಿ ಮುಂದಕ್ಕೆ. ದಯವಿಟ್ಟು ಜಾಗ ಕೊಡಿ. ಯುಗಾದಿ ಹಬ್ಬದ ಆರ್ಥಿಕ ನಾಡಿನ ಸಮಸ್ತ ಜನತೆಗೆ ಶುಭಾಶಯಗಳು. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಕ್ಷ್ಮಣ್ ಸಾಹೇಬರು ಇವತ್ತು ವಾರ್ಡ್ ನಂಬರ್ 10 ಆಗ್ಬೋದು, 9 ಆಗ್ಬೋದು, ನಾನು ವಿಶೇಷವಾಗಿ ಭಾಳ ದಿನದಿಂದ ಒಂದು ಮನಸ್ಸಿತ್ತು ಲಕ್ಷ್ಮಣ್ ಸಾಹೇಬರು ಕರೆಸ್ಬಿಟ್ಟಿದೆ. ಯಾಕಂದರೆ ಈ ವ್ಯಾಪ್ತಿ ಬಂದು ಈ ನಮ್ಮ ಏನಿದೆ ನಾಗಲಿಂಗೇಶ್ವರ ಥರ್ಡ್ ಸ್ಟೇಜ್ ಇದು BJP ಭದ್ರಾಕೋಟೆ ಇದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಕಳೆದ 7-8 ವರ್ಷದ ಮುಂಚೆ ಏನು ಕಾರ್ಪೊರೇಷನ್ ಎಲೆಕ್ಷನ್ ನಡೀತಿದೆ, ಅದರಾದ ನಂತರದಿಂದ 90 ಕೋಟಿ ಇದ್ದಿದ್ದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ 780 ಕೋಟಿ ಇದ್ದಿದೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಲಕ್ಷ್ಮಣ್ ಸಾಹೇಬ್ರ ಕರೆದು ಇವತ್ತು ನಾನು ಆಹಾರ ಕಿಟ್ಟು ಯಾರಿಗೆ ಬಡ ಜನ ಅವರೇ ನಮ್ಮ ವಾರ್ಡನ ಪೌರ ಕಾರ್ಮಿಕರು ವಿಶೇಷವಾಗಿ ಲಕ್ಷ್ಮಣ್ ಸಾಹೇಬ್ರ ಕೈಯಿಂದ ನಾನು ಕೊಡಿಸ್ಬೇಕು ಅಂತ ಒಂದು ಆಸೆ ಮಾಡಿದ್ದೆ, ಇವತ್ತು ಪೂರೈಸಿದ್ದೀನಿ. ಅದರ ಹಿನ್ನೆಲೆಯಲ್ಲಿ ಇವತ್ತು ನಾನು ಯಾರು ಬಡಸ್ತಾನದಲ್ಲವರೇ, ಯಾರು ಕಷ್ಟಜೀವಿ ಐತೆ ಅವ್ರಿಗೆ ವಾರ್ಡ್ ನಂಬರ್ 9 ಇರ್ಬೋದು, 10 ಇರ್ಬೋದು, ವಿಶೇಷವಾಗಿ 1000 ಚಿಲ್ಲರೆ ಕಿಟ್ಟು ಮನೆಗಳಿಗಾಗ್ಬೋದು, ಇಲ್ಲೂ ಆಗ್ಬೋದು, ನಾವಾಗಲಿ ಲಕ್ಷ್ಮಣ್ ಸಾಹೇಬ್ರಾಗಲಿ ನಮ್ಮ ಬೆಂಬಲಿಗೆ ಲಕ್ಷ್ಮಣ್ ಸಾಹೇಬರು ನಿಂತು ಇವತ್ತು ಕಾರ್ಯಕ್ರಮ ಯಶಸ್ವಿಯನ್ನು ಆಯಿತು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ.
ಅದು ಆದ ನಂತರ ನಮ್ಮ ಲಕ್ಷ್ಮಣ್ ಸಾಹೇಬರು ಈ ಲೋಕಸಭಾ ಪಾರ್ಲಿಮೆಂಟು ಎಲೆಕ್ಷನ್ ಇದ್ದು ಈಗ ಏನು ಎಂ ಪಿಗಳವ್ರೆ ಅವರು ಮನೇಲಿ ಕೂತ್ಕೊಂಡು ಎ ಸಿಲಿ ಕೂತ್ಕೊಂಡು ಕೆಲಸ ಮಾಡ್ತಾರೆ ಹೊರತು ನಮ್ಮ ಲಕ್ಷ್ಮಣ್ ಸಾಹೇಬರು ಗಲ್ಲಿಯಿಂದ ಹಿಡಿದು ಇಡೀ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಈಗ ಆನ್ ಪ್ರೆಸೆಂಟ್ ಎಂ ಪಿ ಯಾರು ಅಂತ ಒಬ್ಬ ಸಾಮಾನ್ಯ ಮನಸ್ಸಿಂದ ಹಿಡಿದು ಒಬ್ಬ ಶ್ರೀಮಂತರ ಗಂಟನೂ ಇವತ್ತು ಕೆಲಸ ಮಾಡ್ಕೊಡ್ತಾರೆ ಲಕ್ಷ್ಮಣ್ ಸಾಹೇಬರು. ಯಾರೇ ಒಬ್ಬ ವ್ಯಕ್ತಿ ಇವರಿಗೆ ಯಾವುದೇ ಒಂದು ಕಾರ್ಯಕ್ರಮಕ್ಕಿಲ್ಲಿ ಯಾವುದೋ ಒಂದು ಚಿಕ್ಕ ಕಾರ್ಯಕ್ರಮ ಇರ್ಬೋದು, ಯಾವುದೇ ಒಂದು ದೊಡ್ಡ ಕಾರ್ಯಕ್ರಮ ಇರ್ಬೋದು, ಅದಕ್ಕೆ ಬಂದು ಸ್ಪಂದಿಸ್ಬಿಟ್ಟು ಬೇರೆಯವರು ನಮಗೆ ಇನ್ವಿಟೇಷನ್ ಕೊಡಿ ಬಂದು ಈ ದಿನ ಮುಂಚೆ ಹೇಳಬೇಕಿತ್ತು, ನನ್ನ ಶೆಡ್ಯೂಲ್ ಬ್ಯುಸಿ, ನಾನೆಲ್ಲೋ ಕೆಲಸ ಇತ್ತು, ಆ ಥರ ವ್ಯಕ್ತಿ ಅಲ್ಲ ಇವರು. ಆ್ಯಕ್ಚುಲಿ ಆಕಸ್ಮಿಕವಾಗಿ ಅವ್ರು ಎಂ ಪಿ ಆಗೋರೆ ಹೊತ್ತು ಆನ್ ಪ್ರೆಸೆಂಟು ನಮ್ಮ ಕಾಂಗ್ರೆಸ್ ಪಕ್ಷ ಇರ್ಬೋದು, ನಮ್ಮ ವಿರೋಧಿ ಇರ್ಬೋದು, ಇವತ್ತು ಲಕ್ಷ್ಮಣ್ ಸಾಹೇಬ್ರಿಗೆ ಒಳ್ಳೆ ಒಂದು ಉತ್ತಮ ಒಂದು ಕೆಲಸ ಮಾಡ್ತವ್ರೆ ನಮ್ಮ ಡಿಸ್ಟಿಕ್ಕಲ್ಲಿ. ಇದೇ ಥರ ನಮ್ಮ ಲಕ್ಷ್ಮಣ್ ಸಾಹೇಬರು ಕೆಲಸ ಮಾಡಬೇಕು ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಈ ಟಿಪ್ಪಣಿಗಳು ಯಾವನೊಬ್ಬ ಚಾಮರಾಜನವ್ನು ಹೇಳ್ತಾನೆ, ಅವನು ಗಿರಾಕಿ, ಅವನು ಹುಗುರು ಕೂದಲು ಒಳ್ಳೆ ಇದ್ರಂಗೆ ಅವನೇ ಒಳ್ಳೆ ಇದು ಕಾಡಲ್ಲಿ ಇರ್ತಾರಲ್ಲ, ಕಾಡು ಜನ ಇದ್ದಂಗೆ ಇವ್ರ ಬಗ್ಗೆ ಏನೇನು ಹೇಳ್ತಾನೆ. ನಾನು ಇವತ್ತು ಹೇಳಕ್ಕೆ ಬಯಸ್ತೀನಿ, ಇವ್ರು ಎಷ್ಟು ಒಳ್ಳೆ ಕೆಲಸಗಳು ಮಾಡ್ತವ್ರೆ. ಯಾರೋ ಒಂದು ಅಧಿಕಾರಿ ಕೆಲಸ ಇರ್ಬೋದು, ಯಾವುದೇ ಒಂದು ಸಾಮಾನ್ಯ ಮನಸ್ಸಿಂದ ಇರ್ಬೋದು, ಯಾವುದೇ ಒಂದು ಕೆಲಸ ಇದ್ರೂ ಒಂದು ಪೂರ್ಣತೆ ಇಲ್ಲದೇ, ಯಾರೇ ಜಾತಿ ಭೇದ ಇಲ್ಲದೇ ಸರ್ವರ್ಗೂ ಸಮಬಾಳು, ಸರ್ವರ್ಗೂ ಸಮಫಲಂಗೆ ವಿಶೇಷವಾಗಿ ಅದ್ಭುತವಾಗಿ ಈ ಕೆಲಸನೂ ಇಡೀ 31 ಜಿಲ್ಲೆಯಲ್ಲಿ ಕೆಲಸ ಆಯ್ತಾ ಇಲ್ಲ. ಆ ಮೈಸೂರಲ್ಲಿ ನಮ್ಮ CM ಸಾಹೇಬರು ಜೊತೆಯಲ್ಲಿ ಬೆಂಬಲ ಕೊಟ್ಕೊಂಡು ನಮ್ಮ ಲಕ್ಷ್ಮಣ್ ಸಾಹೇಬರು ಒಳ್ಳೆ ಒಂದು ಅದ್ಭುತವಾಗಿ ವಿಶೇಷವಾಗಿ ಇವ್ರಿಗೆ ಎಲ್ಲರೂ ಯಾರೇ ಹೋದ್ರೂ ಒಂದು ಕೆಲಸ ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಅದೇ ಸಂದರ್ಭದಲ್ಲಿ ಇವತ್ತೇನು ಬಂದು ಆಹಾರ ಹಾಕಿಟ್ಟು ನಮ್ಮ ಲಕ್ಷ್ಮಣ್ ಸಾಹೇಬರು ಬಂದು ನಮಗೆಲ್ಲ ಸಹಕಾರ ಕೊಟ್ಟು ನಮಗೆ ಪ್ರೀತಿ ಪ್ರೋತ್ಸಾಹ, ನಮಗೊಂದು ಉತ್ಸವ, ಈ ಥರ ಅವರು ಒಬ್ಬರು ನಾಯಕರು ಬಂದರೆ ನಮ್ಗೆ ಇನ್ನೂ ಈ ವಾರ್ಡಲ್ಲಿ ಕೆಲಸ ಮಾಡಬೇಕು. ಚುನಾವಣೆ ನೋಡ್ರಿ, ಹರಿಯೋ ನೀರು ಬರ್ತದೆ ಹೋಯ್ತದೆ, ಇದು ಒಂದು ಸವಾರ್ತದೆ. ಇದು ಯಾರೇ ಒಬ್ಬ ಹಸುವನಿದ್ರೆ ಅಟ್ಲೀಸ್ಟ್ ಅವನು ಒಂದಿನ ಇಲ್ಲ 2 ದಿನ, ಒಂದು 15 ದಿನ 20 ದಿನ, ಒಂದು ತಿಂಗಳಲ್ಲಿ ಊಟ ಮಾಡ್ಬೋದು. ಇದಕ್ಕೆಲ್ಲ ನಮಗೆ ಸಹಕಾರ, ಪ್ರೀತಿ, ಒಂದು ವಿಶ್ವಾಸ ಏನು ಕೊಟ್ಟವ್ರೆ ಲಕ್ಷ್ಮಣ್ ಸಾಹೇಬರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಧನ್ಯವಾದ ಹೇಳಕ್ಕೆ ಬಯಸ್ತೀನಿ.